ನಾನು ನಾಗಮಣಿ ಜೋಯಿಸ್. ಈ ದಿನ ದಶರಥನ ಪತ್ನಿಯರಾದ ಕೌಸಲ್ಯ, ಸುಮಿತ್ರ, ಕೈಕಾದೇವಿ ಇವರಲ್ಲಿ ಕೈಕಾದೇವಿಯ ಚರಿತ್ರೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಕೈಕಾದೇವಿ ಯಾರು ಅಂದರೆ ಕೈಕಾ ಮಹಾರಾಜರ ಮಗಳು. ಕೈಕಾ ದೇಶ ಅಂತ ಇತ್ತು. ಆ ಕೈಕಾ ಹುಟ್ಟಿದಾಗ ಏನಾಯಿತು, ಕೈಕಾ ಮಹಾರಾಜ ಮುನಿಗಳನ್ನು ಕೇಳಿದ್ರು, ನನ್ನ ಮಗಳ ಜಾತಕ ಹೇಗಿದೆ ಹೇಳಿ ಅಂತ. ಆಗ ಮುನಿಗಳೆಲ್ಲ ಹೇಳಿದ್ರು, ಇದು ಅತ್ಯದ್ಭುತವಾದ ಜಾತಕ, ಲಕ್ಷಕ್ಕೊಂದು ಈ ಥರ ಜಾತಕ ಇರಲ್ಲ, ಆದರೆ ಇದಕ್ಕೆ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ್ದಾಳೆ ಇವಳು, ಇವಳಿಗೆ 2 ವಿದ್ಯೆ ನೀವು ಕಲಿಸ್ಬೇಕು. ಯಾವುದು 2 ವಿದ್ಯೆ? ಒಂದು ಯುದ್ಧ ವಿದ್ಯೆ, ಎರಡನೇದು ಪಕ್ಷಿಗಳು ಮಾತಾಡೋ ಭಾಷೆನ ಇವಳು ಕಲಿಸ್ಬೇಕು ಅಂತ ಮುನಿಗಳು ಹೇಳಿದ್ರು. ಕೈಕಾ ಮಹಾರಾಜ ಮಗಳನ್ನು ಪ್ರೀತಿಯಾಗಿ ಸಾಕಿ ಅವಳಿಗೆ ಯುದ್ಧ ವಿದ್ಯೆ ಕಲಿಸ್ತಾ ಪಕ್ಷಿ ಮಾತಾಡೋ ಭಾಷೆ ಕಲಿಸೋಕ್ಕೆ ನಳ ಮಹಾರಾಜನ ಸ್ನೇಹಿತನಿಗೆ ಹೇಳಿ ಆ ವಿದ್ಯಾನೂ ಸಹ ಕಳಿಸ್ಕೊಟ್ಟ. ಅವಳು ಚಿಕ್ಕ ವಯಸ್ಸಲ್ಲೇ ಉದ್ಯಾನವನಕ್ಕೆ ಹೋಗಿ ಪಕ್ಷಿಗಳ ಜೊತೆ ಎಲ್ಲ ಮಾತಾಡೋದು ಕಲ್ತ್ಕೊಂಡಿದ್ಲು. ಹೀಗೆ ದೊಡ್ಡವಳಾದಾಗ ದಶರಥನ ಜೊತೆ ವಿವಾಹ ಆಯಿತು. ಮದುವೆ ಆದರೆ ಏನಾಯಿತು, ಒಂದು ಸಲ ದಶರಥ ಮಹಾರಾಜ ಒಂದು ಯುದ್ಧಕ್ಕೆ ಹೋಗಬೇಕಾಗಿ ಬಂತು. ಯುದ್ಧಕ್ಕೆ ಹೋದಾಗ ಕೈಕೇನು ಜೊತೆನಲ್ಲಿ ಹೋದ್ಲು. ಯುದ್ಧ ಮಾಡುವಾಗ ಚಕ್ರದ ಮಳೆ ಹೊರಗೆ ಬಂದುಬಿಡ್ತು. ಚಕ್ರ ಬಿದ್ದೋಗ್ತಿತ್ತು. ಕೈಕ ಎಳೆದ್ಬಿಟ್ಟು ತನ್ನ ಕೈಯಲ್ಲಿ ಒಳ ಕೊಟ್ಟು ಪೂರ್ತಿ ಯುದ್ಧ ಆಗೋ ತನಕ ಕೈ ಚಕ್ರ ಕೊಟ್ಟು ತಿರುಗ್ತಾ ಇದ್ದ ನೋಡಿದ್ಲು. ಯುದ್ಧ ಆಯಿತು. ದಶರಥ ಗೆದ್ದ. ತುಂಬ ಸಂತೋಷ ಆಯಿತು. ಎಷ್ಟು ಉಪಕಾರ ಮಾಡಿದ್ದಿ, ನಿಜವಾಗೂ ಪ್ರಾಣ ಹೊಟ್ಟೋಗ್ತಾ ಇತ್ತು, ಇಲ್ಲದೆ ಇದು ಚಕ್ರ ಬಿದ್ದೋಗಿದ್ದರೆ ನಿಂಗೆ ಏನು ವರ ಬೇಕು ಕೇಳು ಅಂದ. ಅವಳು ನಂಗೆ ಇವಾಗ ಯಾವುದೂ ವರ ಏನು ಬೇಡ, ನಂಗೆ ಯಾವಾಗ ಬೇಕೋ ಅವಾಗ ಕೇಳ್ಕೊಳ್ತೀನಿ ಅಂತ ಹೇಳಿಬಿಟ್ಲು. ಹೀಗಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಅಯೋಧ್ಯೆಗೆ ಹೋದರು. ಅಯೋಧ್ಯೆಗೆ ಹೋದರೆ ದಶರಥ ಮಹಾರಾಜ ಯುದ್ಧ ಇದು ಮಾಡ್ದ, ಪುತ್ರಕಾಮಿಷ್ಟಿ ಯಾಗ ಅಂತ ಮಾಡ್ದ. ಯಾಗ ಮಾಡಿದಾಗ 4 ಜನ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಮುಂದೆ 4 ಗಂಡು ಮಕ್ಕಳು ಹುಟ್ಟಿದ್ರು. ಈ ಗಂಡು ಮಕ್ಕಳು ವಿದ್ಯಾಬುದ್ಧಿ ಎಲ್ಲ ಕಲಿಸಿ ಇವರಿಗೆ ವಯೋವಯಸ್ಸು ಕರೆಕ್ಟಾಗಿ ಎಲ್ಲರಿಗೂ ವಿವಾಹ ಸಹ ಮಾಡಿದ್ರು. ವಿವಾಹ ಮಾಡಿದ್ರೆ ಏನಾಯಿತು, ಮದುವೆ ಆಗಿ 16 ವರ್ಷ ಆಯಿತು. ಮದುವೆ ಆದರೆ ದಶರಥ ಏನು ಹೇಳ್ದ, ಇದು ನಾನು ಮಂತ್ರಿಗಳದ್ದೆಲ್ಲರನ್ನೂ ಕರೆಸಿ ನನ್ನ ಮಗ ಶ್ರೀರಾಮನಿಗೆ ರಾಮ ಪಟ್ಟಾಭಿಷೇಕ ಮಾಡಿಬಿಡ್ತೀನಿ ಅಂತ ಹೇಳ್ದ. ಎಲ್ಲರಿಗೂ ಎಲ್ಲರೂ ಹ್ಞೂ ಅಂತ ಒಪ್ಕೊಂಡ್ರು. ಪಟ್ಟಾಭಿಷೇಕ ಮಾಡ್ತಾಯಿದ್ರೆ ಅಲ್ಲೇ ಮರೆಯಲ್ಲಿ ಮಂಥರೆ ಎನ್ನೋಳು ನಿಂತಿದ್ಲು. ಅವಳು ಕೈಕೆ ಸೇವಕಿ. ಅವಳು ಓಡ್ಬಂದು ಹೇಳಿದ್ಲು, ಓಹೋ ಅಮ್ಮ ಕೈಕಮ್ಮ, ಇಲ್ಲಿ ನೋಡಿ ಶ್ರೀರಾಮನ ಪಟ್ಟಾಭಿಷೇಕ ಮಾಡ್ತಾರಂತೆ, ನೀವು ಇದನ್ನು ಬೇಡ ಅಂಥೇಳಿ ನಿಮ್ಮ ಮಗ ಭರತಂಗೆ ಮಾಡಲಿ ಅಂತ. ಅವಳು ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ, ಏನು ಮಾತು ಹೇಳ್ತೀನಿ ಚೆನ್ನಾಗಿ ಬೈದ್ಬಿಟ್ಲು. ಏನು ಹೇಳಿದ್ರು ಅವಳು ಒಪ್ಕೊಳ್ತಾ ಇಲ್ಲ. ಇಲ್ಲ ನನ್ನ ಮಗನಿಗೆ ಬೇಡ ಅಂತ ಹೇಳಿದ್ರು ಒಪ್ಕೋತಾ ಇಲ್ಲ. ಅವಳಿಗೆ ಮಂಥರೆಗೆ ಭಯ ಆಯಿತು. ಯಾಕೆ, ಬ್ರಹ್ಮದೇವ ಅವಳನ್ನು ಕೈಕೆ ಸೇವೆ ಹೆಸರಲ್ಲಿ ಹೋಗಿ ರಾಮನ ಪಟ್ಟಾಭಿಷೇಕ ತಪ್ಪಿಸು ಅಂತ ಕಳಿಸ್ಕೊಟ್ಟಿದ್ದ. ಅದು ಅವಳ ಕೈಯಲ್ಲಿ ಆಗಲಿಲ್ಲ. ಅವಳು ಹೊರಗಡೆ ಬಂದು ಆಕಾಶ ನೋಡಿ ಹೇಳಿದ್ರು, ಬ್ರಹ್ಮದೇವ ನನ್ನ ಕೈಯಲ್ಲಿ ಅವಳನ್ನು ಬದಲಾಯಿಸೋಕ್ಕಾಗಲಿಲ್ಲ, ನೀನೇ ಅವಳಿಗೆ ಏನು ಮಾಡ್ತೀವೋ ನಂಗೆ ಗೊತ್ತಿಲ್ಲ ಮಾಡು ಅಂದ. ಅವಾಗ ಬ್ರಹ್ಮದೇವ ಹೇಳ್ದ ಮಂಥರೆಗೆ, ಉದ್ಯಾನವನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊ ಅಂತ ಹೇಳು, ಅಷ್ಟೇ ಸಾಕು ಅಂದ. ಹೇಳಿದ್ರು ಅವಳು ಉದ್ಯಾನವನ ಅಂದರೆ ತುಂಬ ಖುಷಿ, ಪಕ್ಷಿಗಳೆಲ್ಲ ಬರುತ್ತೆ ಮಾತಾಡ್ಬೋದು ಅಂತ. ಹೋಗಿ ಉದ್ಯಾನದಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಕೂತ್ಕೊಂಡ್ರೆ ಏನಾಯಿತು, ಹಕ್ಕಿ ಪಕ್ಷಿಗಳೆಲ್ಲ ಬಂದು ಕಿಚಿ ಬಿಚ್ಚಿ ಅಂತ ಜೋರು ಖುಷಿಯಾಗಿ ಕುಣಿಯೋಕ್ಕೆ ಶುರು ಮಾಡಿದ್ವು. ಆ ಮರದಲ್ಲಿ ಒಂದು ಗೃದ್ಧ ಪಕ್ಷಿ ಅಂತ ಎಷ್ಟೋ ವರ್ಷದಿಂದ ಅಲ್ಲೇ ವಾಸವಾಗಿತ್ತು, ಹಳೆ ಪಕ್ಷಿ. ಅದು ಕೇಳ್ತು, ಏನು ಪಕ್ಷಿಗಳರ ಈ ಥರ ನೀವುಗಳು ಕುಣಿತಾ ಇದ್ದೀರಲ್ಲ, ಏನು ಕಾರಣ ಅಂತ. ಅವುಗಳೆಲ್ಲ ಏನು ಹೇಳಿದ್ರು, ನಾಡಿದ್ದು ಶ್ರೀರಾಮಂದು ಪಟ್ಟಾಭಿಷೇಕ ಅಂತೆ, ತುಂಬ ಜನನ ಕರೀತಾರಂತೆ, ಬಗೆಯಾದ ಅಡುಗೆ ಎಲ್ಲ ಮಾಡ್ತಾರೆ, ಎಲ್ಲರೂ ತಿಂದು ಎಸೆಯೋ ಎಲೆನಲ್ಲಿ ಬೇಕಾದಷ್ಟು ಬಿದ್ದಿರುತ್ತೆ, ನಮಗೂ ಸಹ ರುಚಿಯಾದ ಬೇಕಾದ ತಿಂಡಿಗಳು ಸಿಗತ್ತೆ ಅಂತ. ಆ ಮಾತು ಕೇಳಬೇಕು ವೃದ್ಧ ಬಗ್ಗೆ ಚೀತು, ಎಂಥ ಕೆಟ್ಟ ವಿಚಾರ ಹೇಳಿಬಿಟ್ಟೆ ಅಂತ ಹೇಳಿದ್ರು. ಆ ಕೆಟ್ಟ ವಿಚಾರನ, ಏನು ಕೆಟ್ಟ ಸುದ್ದಿ ಅಂತ ಮಕ್ಕಳಿಗೆಲ್ಲ ಕೇಳಿದ್ರು. ಏನು ಅಂತಂದರೆ, ನಾಳೆಯಿಂದ 14 ವರ್ಷದ ತನಕ ಯಾರು ಆ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ಅವರ ಆಯಸ್ಸು ಮುಗೀತು ಅಂತ ಲೆಕ್ಕ. ಅದಕ್ಕೆ ಒಂದು ಶಾಪ ಇದೆ, ಅದೊಂದು ಕಥೆ ಇದೆ. ಅದರಿಂದ ಯಾರೂ ಸಹ ಸಿಂಹಾಸನದ ಮೇಲೆ 14 ವರ್ಷ ಕೂತ್ಕೋಬಾರ್ದು, ಅದರಿಂದ ಕೂರಿಸ್ಬಾರ್ದು, ರಾಮನೇ ಆಗಲಿ ಪಟ್ಟಾಭಿಷೇಕ ಮಾಡಬಾರ್ದು ಅಂತಂದರು. ಹಾಗಾದ್ರೆ ಏನು ಮಾಡೋದು ಅಂತ ಎಲ್ಲ ಕೇಳಿದ್ರು. ಈ ವಿಚಾರನ ಯಾರು ಮುಂದೆ ಹೇಳೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಪಕ್ಷಿಗಳಿಗೂ ಹೇಳಿದ್ರೆ ಯಾಕೆ ಪಕ್ಷಿಗಳ ಅದು ಕೆಳಗಡೆ ಕೈಕಾದೇವಿ ಕೂತಿದ್ದಾಳೆ, ಅವಳು ಕೇಳಿಸ್ಕೊಂಬಿಟ್ಟಿದ್ದಾಳೆ, ಏನು ಮಾಡೋದು ಅಂತ. ಆವಾಗ ವೃದ್ಧ ಪಕ್ಷಿ ಹೇಳ್ತಾರೆ, ಓ ಕೈಕಾದೇವಿ, ಈ ವಿಚಾರ ಏನಾದ್ರು ನೀನು ಹೇಳಿಬಿಟ್ರೆ ನಿನ್ನ ಮಗನ ತಲೆ 2 ಹೋಳಾಗೋಗುತ್ತೆ ಅಂತ ಶಾಪ ಕೊಟ್ಬಿಡ್ತು. ಕೈಕೆಗೆ ಭಯ ಆಯಿತು. ಹೇಳಿದ್ರೆ ಮಗ ಹೋಗ್ತಾನೆ, ಹೇಳದೇ ಇದ್ದರೆ ರಾಮ ಹೋಗ್ತಾನೆ, ಇವಾಗ ಏನು ಮಾಡಲಿ ಅಂತ ಅವಳು ಯೋಚನೆ ಮಾಡ್ತಾ ಕೂತ್ಕೊಂಡ್ಳು. ಹೇಗಾರು ಮಾಡಿ ರಾಮನ ಪ್ರಾಣನ ಉಳಿಸ್ಬೇಕು ಮತ್ತು ನನ್ನ ಮಗ ಭರತನ ಪ್ರಾಣನೂ ಉಳಿಸ್ಬೇಕು ಅಂತ ಅವಳು ಯೋಚನೆ ಏನು ಮಾಡಲು ಬಂದ್ಬಿಟ್ಟು ಮಂದರೆಗೆ ಹೇಳಿದ್ಲು, ಇಲ್ಲ ನೀನು ಹೇಳ್ದಾಗೇ ರಾಮನ ಪಟ್ಟಾಭಿಷೇಕ ತಪ್ಪಿಸ್ತೀನಿ ಅಂತ ಹೇಳಿಬಿಟ್ಟು ದಶರಥನ ಹತ್ರ ಹೋದಳು. ದಶರಥ ಖುಷಿಯಾಗಿ ಹೇಳ್ದ, ಅದೋ ರಾಮಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ. ಅವಳು ಅವಾಗ ಶುರು ಮಾಡಿದ್ಲು, ಇಲ್ಲ ಬೇಡ ಅಂತ. ಏನು ಮಾಡಿದ್ರು ದಶರಥ ಬಗೆಯಾಗಿ ಹೇಳ್ದ, ಏನು ಮಾಡಿದ್ರು ಅವಳು ಒಪ್ಕೊಳ್ಳಿಲ್ಲ. ಕೊನೆಗೆ ಅವಳು ಹೇಳಿದ್ಲು, ನಂಗೆ ನೀನು ವರ ಕೊಡ್ತೀನಿ 2 ಅಂತ ಹೇಳಿದ್ದೆ, ನಂಗೆ ಇವಾಗ ಆ ವರ ಕೊಡು ಅಂತ ಕೇಳೋದು. ಏನು ಅಂದರೆ ರಾಮನ್ನ 14 ವರ್ಷ ಆ ಕಾಡಿಗೆ ಕಳಿಸ್ಕೊಡ್ಬೇಕು.
ಅಂತ ಹೇಳಿದ್ರು. ಅದು ಅಷ್ಟೊತ್ತಿಗೆ ಹೆದರಿಕೆ ಆಗೋಯಿತು. ಎಷ್ಟು ಹೇಳಿದ್ರು ಒಪ್ಕೊಳ್ಳಿಲ್ಲ. ಬೆಳಕರಿಯೋ ಹೊತ್ತು ಕರೆಕ್ಟಾಗಿ ಕೈಕನೇ ರೆಡಿ ಮಾಡಿಬಿಟ್ಲು. ಯಾಕೆ ಇಲ್ಲಿದ್ದರೆ ಏನು ಪಟ್ಟಾಭಿಷೇಕ ಶಾಸ್ತ್ರ ಮಾಡಿಬಿಡ್ತಾನೋ ಅನ್ನೋ ಭಯಕ್ಕೆ ರಾಮಂಗೆ, ಸೀತೆಗೆ, ಲಕ್ಷ್ಮಣ 3 ಜನವೇ ವನವಾಸಕ್ಕೆ ಹೊರಡೋದಕ್ಕೆ ಏನು ಬೇಕೋ ಏರ್ಪಾಡು ಮಾಡಿ ಅವ್ರು 3 ಜನನೂ ಕಳಿಸ್ಕೊಟ್ಬಿಟ್ಟು ದಶರಥ ಇದೇ ಚಿಂತೆಯಲ್ಲಿ ಅವನದು ಅಂತ್ಯ ಆಗೋದ. ಭರತ, ಶತ್ರುಘ್ನ ತಾತನ ಮನೆಗೆ ಹೋಗಿದ್ದರು. ಅವ್ರು ವಿಚಾರ ಹಾಕೊಳ್ಳೋದು ಮನೆಗೆ ಬಂದರು. ಅವ್ರ ಮನೆಗೆ ಬಂದ್ಬಿಟ್ಟು ಏನು ಮಾಡಿದ್ರು, ತಂದೆಯ ಅಂತ್ಯ ಸಂಸ್ಕಾರ ಮಾಡಿದ್ಮೇಲೆ ಭರತ ತಾಯಿನ ಹೀನಮಾನ ಬೈದ. ನಾನೇನು ಪಟ್ಟಾಭಿಷೇಕ ಮಾಡಿಸ್ಕೋತೀನಿ ಅಂತ ಹೇಳಿದ್ದ, ನೀನು ಯಾಕೆ ಈ ಥರ ಹೇಳಿದೆ ಅಂತ ಇನ್ನೆಷ್ಟು ತಾಯಿನ ಬೈದ ಅಂದರೆ, ನೋಡು ನಂಗೆ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ. ರಾಮ ಅಡವಿನಲ್ಲಿ ಇರ್ತಾರೆ, ನಾನು ಸಹ ಅಯೋಧ್ಯೆಯಿಂದ ಹೊರಗಡೆ ಒಂದು ಕಾಡಿನಲ್ಲಿ ಕುಟೀರ ಕಟ್ಕೊಂಡು ಅವ್ನು ಬರೋ ತನಕ 14 ವರ್ಷ ಅಲ್ಲೇ ಕಾಲ ಕಳಿತೀನಿ ಅಂತ ಹೇಳಿಬಿಟ್ಟ. ಈ ಕೌಸಲ್ಯನೂ ಸುಮಿತ್ರನೂ ಒಂದು ರೂಮಲ್ಲಿ ಸೇರ್ಕೊಂಡ್ಬಿಟ್ರು. ಇವಳ ಮೇಲೆ ಏನೋ ಮಾತಾಡಿಕೊಂಡು ಅಲ್ಲಿರೋ ಕೂಲಿ ಜನದಿಂದ ಹಿಡಿದು ಎಲ್ಲರೂ ಬೈತಾ ಇದ್ದಾರೆ, ಇವಳನ್ನ ಹೀನಮಾನ ಇದ್ದಾರೆ. ಕೈಕೇರ ಏನು ಇವಳು ನಮ್ಮ ಪ್ರಭುನ ಸಾಯಿಸ್ಬಿಟ್ಲು, ಅವನು ಏನು ಮಾಡಿದ್ದ ಅಂತ ಅವನು ಕಾಡು ಕಳಿಸ್ಕೊಂಡ ತಲಾ ತಟ್ಟಿ ಯಾರು ನೋಡಿ ಇದೇ ಮಾತಾಡ್ತಾ ಇದ್ದಾರೆ. ಇವಳಿಗೆ ಹೇಳೋಕ್ಕಾಗಲ್ಲ, ಉತ್ತರ ಬಿಡೋಕ್ಕಾಗಲ್ಲ. ಏನು ಮಾಡಲಿ, ದೇವ್ರ ಹತ್ರ ಹೋಗಿ ನಿತ್ಯ ಕೇಳಿದ್ಲು, ಯಾರು ಏನು ಬೈದ್ರು ಮಾಡಿದ್ರು ನನಗೆ ತಡ್ಕೊಳ್ಳೋ ಅಂತ ಸಹನೆ ಗುಣ ಕೊಡಪ್ಪ ದೇವ ಅಂತ ದೇವ್ರನ್ನ ಕೇಳ್ಕೊಳ್ತಾ ಇದ್ಲು ನಿತ್ಯನೂ. ಹೀಗೆ 14 ವರ್ಷ ಕಳೆದೋಯ್ತು. 14 ವರ್ಷ ಕಳೆದ್ರೆ ಏನಾಯಿತು, ರಾಮ ವಾಪಸ್ ಬರ್ತಾನೆ ಅನ್ನೋ ದಿನ ಬಂತು. ಎಲ್ಲರೂ ಹೊರಗಡೆ ಹೋಗಿ ಅವನಿಗೆ ಇದು ಮಾಡೋಣ ಕಾಯ್ಕೊಂಡು ನೋಡೋಣ ಅಂತ ಕಾಯ್ತಿದ್ರು. ಅವಾಗ ಈ ಕೈ ಏನು ಮಾಡೋದು, ನಿಮ್ಮಗಳು ಯಾರ ಹತ್ರನೂ ನಿಂತ್ಕೊಳ್ಳೋದ, ನನ್ನನ್ನು ಒಬ್ಬಳನ್ನ ಇದುವರೆಗೂ ಬಿಟ್ಟಿದ್ದೀರಿ, ಅದರಿಂದ ನಾನು ದೂರದಲ್ಲಿ ಇರ್ತೀನಿ ಅಂದ್ಬಿಟ್ಟು ದೂರದಲ್ಲಿ ಒಬ್ಬಳೇ ಹೋಗಿ ನಿಂತ್ಕೊಂಡು ತುಂಬ ಬೇಜಾರಾಗಿ. ರಾಮ, ಲಕ್ಷ್ಮಣ, ಸೀತಾದೇವಿ ಬಂದ ತಕ್ಷಣ ರಾಮ ಏನು ಮಾಡ್ದ, ಸೀದಾ ಕೈಕೆ ಹತ್ರ ಹೋಗ್ಬಿಟ್ಟು ಅವಳು ಪಾದಪಟ್ಟು ನಮಸ್ಕಾರ ಮಾಡಿಬಿಟ್ಟು ಹೇಳ್ದ, ಅಮ್ಮ ಕೈಕಾದೇವಿ, ನಿಜವು ನೀನು ಮಹಾಜ್ಞಾನಿ, ಭೂತ ಭವಿಷ್ಯ ಎಲ್ಲ ಗೊತ್ತಿದೆ ಅಂತ ಹೇಳ್ಬೋದು, ನಿನಗೆ ಎಷ್ಟು ಉಪಕಾರಿ, ನಂಗೆ ತುಂಬ ಸಂತೋಷ ಆಗ್ತಾಯಿದೆ ನೀನು ಮಾಡಿರೋ ಕೆಲಸ. ಲೋಕೋಪಕಾರ ಆಯಿತು, ಲೋಕ ಉದ್ಧಾರ ಆಯಿತು, ದುಷ್ಟ ಜನರೆಲ್ಲ ಸತ್ರು ಅಂದ. ಅಲ್ಲಿ ನಿಂತಿರೋ ಜನಗಳಿಗೆಲ್ಲ ತುಂಬ ಆಶ್ಚರ್ಯ ಆಗ್ತಾಯಿದೆ, ಇದೇನಿದು ನಾವು ಇವಳು ಒಂದೇ ಸಮ ಬೈತಾ ಇದ್ದ, ರಾಮ ಹೊಗಳ್ತಾ ಇದ್ದಾನೆ ಅಂತ. ಅವಾಗ ರಾಮನ 2 ಕೈ ಹಿಡ್ಕೊಂಡು ಗಳಗಳ ಅಂತ ಎತ್ಕೊಂಡು ಹೇಳಿದ್ರು, ರಾಮ ನೀನು ಒಬ್ಬನಾರು ನನ್ನ ಒಳ್ಳೆಯೋಳು ಅಂತ ಹೇಳಿದೆಯಲ್ಲ, ಇದುವರೆಗೂ ಎಷ್ಟು 14 ವರ್ಷ ಅನುಭವಿಸಿದ್ದೀನಿ ಅಂದರೆ ಪರಮಾತ್ಮನಿಗೆ ಗೊತ್ತು, ಎಷ್ಟು ಸಹನೆ ತೊಗೊಂಡಿದ್ದೀನಿ ನಂಗೆ ಗೊತ್ತು ಅಂದ. ರಾಮ ಹೇಳ್ದ, ಇನ್ನಷ್ಟು ಒಳ್ಳೆ ತಾಯಿ ಇಲ್ಲ ಅಂತ ಕೈ ಹಿಡಿದು ತುಂಬ ಸಂತೋಷಪಟ್ಟ. ಕೆಲವು ಸಲ ವ್ಯಕ್ತಿಯ ಉದ್ದೇಶ ಒಳ್ಳೆಯದೇ ಇದ್ದರೂ ಸಹ ವಿನಾಕಾರಣ ಅವ್ರನ್ನ ನಿಂದಿಸೋದು ನಡೀತಾ ಇರುತ್ತೆ. ಈ ಕತೆ ಕೇಳಿದ ಮೇಲೆ ಕೈಕಾದೇವಿ ತುಂಬ ಒಳ್ಳೆಯವಳು ಅನ್ನೋ ಅಭಿಪ್ರಾಯ ನಿಮಗೆಲ್ಲ ಬಂದಿದ್ದ ಪಕ್ಷದಲ್ಲಿ ಬೆಲ್ ಐಕಾನ್ ಒತ್ತಿ ಮತ್ತು ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ.